ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶಿವಂ ಗುರುಜಿಗೆ ನಮಸ್ಕರಿಸ್ತಾ, ನನ್ನ ಹೆಸರು ಸುದರ್ಶನಿ ಅಂತ, ನಾಡಿಗುರು ವಿದ್ಯಾರ್ಥಿಯಾಗಿದ್ದೀನಿ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿದ ನಮ್ಮ ಗುರುಗಳಿಗೆ ಧನ್ಯವಾದಗಳು. ಸೊ ಇವತ್ತಿನ ಟಾಪಿಕ್ ಸ್ಟಾಕ್ ಮಾರ್ಕೆಟ್ ಅಸ್ಟ್ರಾಲಜಿ. ಎಸ್, ಇವಾಗ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಐಡಿಯಾ ಇರೋದಿಲ್ಲ. ಲೈಕ್ ಒಬ್ರೊಬ್ರ ಮೈಂಡ್ ಸೆಟ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಅಂಡ್ ಈವನ್ ಲೈಕ್ ಟ್ರೇಡರ್ಸ್ ಬಂದ್ಬಿಟ್ಟು ಲೈಕ್ ಅವರೊಂದು ನಂಬಿಕೆ ಮೇಲೆ ಟ್ರೇಡಿಂಗ್ ಮಾಡ್ತಾರೆ, ಇದ್ ಮಾಡ್ತಾರೆ. ಅವ್ರ ಎಲ್ಸ ಅನಾಲಿಸಿಸ್ ಮೇಲೆ ಅವರು ಮುಂದೋಡ್ತಾರೆ. ಬಟ್ ಇದ್ರಲ್ಲೂ ಸಹ ಒಂದು ಅಸ್ಟ್ರಾಲಜಿಕಲ್ ವೇ ಅಲ್ಲಿ ನಾವು ನೋಡೋದಾದ್ರೆ, ಒಂದು ಲೈಕ್ ಥ್ರೂ ದಿ ಅಸ್ಟ್ರಾಲಜಿ ಯು ಕುಡ್ ಏಬಲ್ ಟು guess the stock's price, and we could able to make a profit through the astrology. Yes. ಇವಾಗ ತುಂಬಾ ರೀತಿಯಾದ ಸೊ ನಾವು ಜಾತಕದ ಪ್ರಕಾರ ನೋಡೋದಾದ್ರೆ, ಸೊ ಈ ಜಾತಕದಲ್ಲಿ ಶುಕ್ರ ಗ್ರಹರು ಸಿಂಹ ರಾಶಿಯಲ್ಲಿದ್ದಾರೆ. ಸೊ ಇಟ್ಸ್ ಎ ಶಾರ್ಟ್ ಟರ್ಮ್ ರಾಶಿ ಅನ್ನಬಹುದು. ಎಸ್, ಇವಾಗ ಲೈಕ್ ಈ ಶಾರ್ಟ್ ಟರ್ಮ್ ರಾಶಿಯಲ್ಲಿ ಇರೋದ್ರಿಂದ ಇವ್ರಿಗೆ ಇಂಟ್ರಾಡೇ ಟ್ರೇಡಿಂಗ್ ಆಗ್ಬರುತ್ತದೆ. ಎಸ್, ಲೈಕ್ ಇವಾಗ ತುಂಬಾ ಜನಿಗೆ ಇವಾಗ ಮೀಡಿಯಂ ರಾಶಿಯಲ್ಲಿ ಇರೋದು ಅಥವಾ ಲಾಂಗ್ ಟರ್ಮ್ ರಾಶಿಯಲ್ಲಿ ಇದ್ದಾರೆ. ಇವಾಗ ಲೈಕ್ ಇವಾಗ ಈ ಮೀಡಿಯಂ ರಾಶಿಯಲ್ಲಿ ಇತ್ತು ಅಂದ್ರೆ ಅವ್ರಿಗೆ ಇಂಟ್ರಾಡೇ ಟ್ರೇಡಿಂಗ್ ಅಷ್ಟೊಂದು ಆಗ್ಬರೋದಿಲ್ಲ. ಲೈಕ್ ಅವ್ರಿಗೆ ಈ ಪೋರ್ಟ್ಫೋಲಿಯೋ ಈ ತರ ಆಗ್ಬರುತ್ತದೆ. ಇವಾಗ ನೀವು ತುಂಬಾ ಜನ ನೋಡಿರ್ತಾರೆ, ಇವಾಗ ಲಾಂಗ್ ಟರ್ಮ್ ಸ್ಟಾಕ್ಸ್ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಅಷ್ಟೊಂದು ಅದು ಪ್ರಾಫಿಟ್ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಒಂದು ಶಾರ್ಟ್ ಟರ್ಮ್ ರಾಶಿಯಲ್ಲಿ ಏನಾದ್ರು ಇರ್ತದೆ ಶುಕ್ರ ಗ್ರಹರು. ಇವಾಗ ಈ ಜಾತಕರಿಗೆ ಶಾರ್ಟ್ ಟರ್ಮ್ ರಾಶಿಯಲ್ಲಿ ಇದೆ. ಸೊ ಇವ್ರು ಇಂಟ್ರಾಡೇ ಮಾಡಿದ್ರೆ ಅಂದ್ರೆ ಇವ್ರು ಒಳ್ಳೆ ಪ್ರಾಫಿಟ್ ನೋಡಬಹುದು ಒನ್ ಡೇ ನಲ್ಲಿ. ಬಟ್ ಇವ್ರೇನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಪ್ಲಾನ್ ಮಾಡಿ ಸ್ಟಾಕ್ ಪರ್ಚೇಸ್ ಮಾಡಿ ಇಟ್ಟಿದ್ರೆ ಅಂದ್ರೆ, ಸೊ ಇವರೊಂದು ಫ್ಯೂಚರ್ ಅಲ್ಲಿ ಅಷ್ಟೊಂದು ಗ್ರೋತ್ ಇರೋದ್ರಿಲ್ಲ ಸ್ಟಾಕ್ ಅಲ್ಲಿ. ಲೈಕ್ ಇವಾಗ ಒಂದು ಸ್ಟಾಕ್ ನಾವು ಪರ್ಚೇಸ್ ಮಾಡಿ, ಇಟ್ ಕುಡ್ ಬಿ ಎ ಮ್ಯಾಸಿವ್ ಗ್ರೋತ್ ಶುಡ್ ಬಿ ದೇರ್ ಇನ್ ದಟ್ ಸ್ಟಾಕ್. ಬಟ್ ಇವ್ರು ಏನಾದ್ರು ಲಾಂಗ್ ಟರ್ಮ್ ಗೆ ಸ್ಟಾಕ್ ಪರ್ಚೇಸ್ ಮಾಡಿ ಒಂದು ಪ್ಲಾನ್ ಮಾಡಿ ಇಟ್ಟಿದ್ರೆ ಅಂದ್ರೆ ಅದು ಇವ್ರಿಗೆ ಹಾಗೆ ಬರುದಿಲ್ಲ. ಬಿಕಾಸ್ ಇವ್ರ ಜಾತಕ ಶುಕ್ರ ಗ್ರಹರು ಶಾರ್ಟ್ ಟರ್ಮ್ ರಾಶಿಯಲ್ಲಿ ಇರೋದ್ರಿಂದ, ಸೊ ಇವ್ರು ಯಾವಾಗ್ಲೂ ಇಂಟ್ರಾಡೇ ಮಾಡಿದ್ರೆ ಅಂದ್ರೆ ಇವ್ರಿಗೆ ಒಳ್ಳೆ ಹ್ಯೂಜ್ ಪ್ರಾಫಿಟ್ ಅನ್ನು ಬುಕ್ ಮಾಡಬಹುದು. ಅದೇ ರೀತಿ ಇವಾಗ ಈ ಜಾತಕದಲ್ಲಿ ನಾವು ನೋಡಿದ್ರೆ ಸೂರ್ಯ ಗ್ರಹರು ನೀಚಾಭಿಲಾಷಿ ಆಗಿದ್ದಾರೆ. ಎಸ್, ಸೂರ್ಯ ಗ್ರಹರು ನೀಚಾಭಿಲಾಷಿ ಆಗಿರೋದ್ರಿಂದ ಇವರಿಗೆ ಆಯ್ಕೆ ಬರೋದ್ರಿಲ್ಲ, ಮತ್ತೆ ಒಂದು ನಾಲೆಡ್ಜ್ ಇರೋದ್ರಿಲ್ಲ. ಎಸ್, ಇವಾಗ ಒಂದು ಸ್ಟಾಕ್ ಅಂದ್ರೆ ಇವಾಗ ಲೈಕ್ ಒಂದು ಕಂಪ್ನಿ ನಾವು ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಒಂದು ಕಂಪ್ನಿ ಪರ್ಚೇಸ್ ಮಾಡೋ ತರನೇ ಲೆಕ್ಕ. ಎಸ್, ವಿ ಆರ್ ಆಲ್ಸೋ ದಟ್ ಓನರ್ ಟು ದಟ್ ಕಂಪ್ನಿ. ಸೊ ಒಂದೊಂದು ಶೇರ್ಗು ಅಷ್ಟು ವ್ಯಾಲ್ಯೂ ಇರುತ್ತೆ ಆ ಕಂಪ್ನಿ ಶೇರ್ಗೆ. ಸೊ ಇವ್ರಿಗೆ ಒಂದು ಫೀಲ್ ಇರೋದ್ರಿಲ್ಲ. ಮತ್ತೆ ಇವಾಗ ಒಂದು ಸ್ಟಾಕ್ ಪರ್ಚೇಸ್ ಮಾಡಿದಾಗ ಕಂಪ್ನಿ ಏನ್ ಮಾಡುತ್ತೆ, ಯಾವ ತರ ಅರ್ನಿಂಗ್ಸ್ ಇದೆ ಕಂಪ್ನಿಗೆ, ಯಾವ ತರ ರೆವಿನ್ಯೂ ಇದೆ, ಯಾವ ತರ ಎಕ್ಸ್ಪೆನ್ಸಸ್ ಇದೆ, ಮತ್ತೆ ಕರೆಂಟ್ಲಿ ಇವಾಗ ಯಾರು ಸಿಇಒ ಇದ್ದಾರೆ, ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, ಸೊ ಅವ್ರದ್ದು ಯಾವ ತರ ಇದೆ ಡಿಸಿಷನ್ಸ್ ಅಂತೆಲ್ಲ ಇವರು ನೋಡ್ಬೇಕಾಗುತ್ತೆ. ಬಟ್ ಇದು ಅಷ್ಟೊಂದು ಇವ್ರಿಗೆ ನಾಲೆಜ್ ಇರೋದ್ರಲ್ಲ. ಸೊ ಅದರಿಂದ ಇವ್ರಿಗೆ ಮತ್ತೆ ಸರಿಯಾದ ಇವ್ರಿಗೆ ಒಂದು ಸ್ಟಾಕ್ ಅನ್ನು ಆಯ್ಕೆ ಮಾಡ್ಕೊಳ್ಳಕ್ಕೆ ಬರೋದ್ರಿಲ್ಲ, ಡ್ಯೂ ಟು ಸೂರ್ಯಗ್ರಹ ನೀಚಾಭಿಲಾಷಿ ಇರೋದ್ರಿಂದ. ಮತ್ತೆ ಅದೇ ರೀತಿ ನಾನು ನೋಡೋದಾದ್ರೆ ಚಂದ್ರಗ್ರಹ ಕಟಕ ರಾಶಿಯಲ್ಲಿ ನೀಚಾಭಿಲಾಷಿ ಇದ್ದಾರೆ. ಸೊ ಅದರಿಂದ ಇವರಿಗೆ ಸರಿಯಾದ ಯೋಚನೆ ಮಾಡೋಕೆ ಬರುದಿಲ್ಲ. ಇವಾಗ ಒಂದು ಗೆಸ್ಸಿಂಗ್ ಅಂತ ಇರುತ್ತೆ, ಲೈಕ್ ಅದ್ ಯಾವ ತರ ಮೂವ್ ಆಗುತ್ತೆ, ಎಷ್ಟು ಬರ್ಬೋದು ಅಂತ. ಆ ತರ ಇವ್ರಿಗೆ ಸರಿಯಾದ ಒಂದು ಯೋಚನೆ ಮಾಡಕ್ ಬರೋದ್ರಿಲ್ಲ. ಮತ್ತೆ ಲೈಕ್ ಇವ್ರಿಗೆ ಒಂದು ಮನಸ್ಥಿತಿ ಮೇಲೆ ಡಿಸಿಷನ್ ತಗೊಂತಾರೆ. ಇವಾಗ ತುಂಬಾ ಜನ ಏನ್ ಮಾಡ್ತಾರೆ, ಇವಾಗ ಒಂದು ಕಂಪ್ನಿ ಡಿವಿಡೆಂಟ್ ಅಥವಾ ಬೋನಸ್ ಅನೌನ್ಸ್ ಮಾಡ್ತಾರೆ ಶೇರ್ ಮೇಲೆ. ಸೊ ಇವ್ರು ಏನ್ ಮಾಡ್ತಾರೆ, ಆ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ
ಓಕೆ ನಮ್ಗೆ ಇಷ್ಟು ಪರ್ಚೇಸ್ ಮಾಡಿದ್ರೆ ಒಂದಿಷ್ಟು ಶೇರ್ಸ್ ಮೇಲೆ ಇಷ್ಟು ರೂಪಾಯಿ ಡಿವಿಡೆಂಡ್ ಬರುತ್ತೆ. ಅದಾದ್ಮೇಲೆ ನಾವು ಸೇಲ್ ಮಾಡ್ಕೊಳ್ಳೋಣ ಆ ಮೈಂಡ್ ಸೆಟ್ ಅಲ್ಲಿ ಹೋಗಿ ಇದ್ ಮಾಡ್ತಾರೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ, ಆ ಶೇರ್ ಪ್ರೈಸ್ ಆಫ್ಟರ್ ದ ಡಿವಿಡೆಂಟ್ ಆದ್ಮೇಲೆ ಕೆಲವೊಂದ್ಸತಿ ಡೌನ್ ಫಾಲ್ ಆಗುತ್ತೆ. ಸೊ ಆ ತರ ಇವ್ರಿಗೆ ಇದಿರೋದ್ರಿಲ್ಲ. ಅಂಡ್ ನಾವು ಇವ್ರ ಜಾತಕದಲ್ಲಿ ನೋಡಿದ್ರೆ ಕುಜ ಗ್ರಹ ಚಂದ್ರಗ್ರಹ ಸಮಯಗಳಿಂದ ಲೈಕ್ ಶಾರ್ಟ್ ಟೆಂಪರ್ ಇರುತ್ತೆ. ಇವಾಗ ಒಂಚೂರು ಸ್ಟಾಕ್ ಪ್ರೈಸ್ ಇವಾಗ ಬೇರಿಶ್ ಅಲ್ಲಿ ಹೋಯ್ತು ಅಂದ್ರೆ ಇವ್ರಿಗೆ ಇವ್ರಿಗೊಂಥರ ಮನಸ್ಥಿತಿ ತಡ್ಕೊಳಕ್ಕಾಗಲ್ಲ. ಏನಪ್ಪಾ ಈ ತರ ಆಯ್ತು ಅಂತ ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಗ್ಬಿಡ್ತಾರೆ. ಅದು ವೆಯ್ಟ್ ಮಾಡೋಣ ಒಂದು ಅವ್ರಿಗೆ ಏನು ಬರೋದಿಲ್ಲ. ಒಂದು ವೆಯ್ಟ್ ಮಾಡಿ ಅದು ಯಾವಾಗ ಮೂವ್ ಆಗುತ್ತೆ, ಯಾವ ತರ ಇದ್ ಮಾಡ್ಬೇಕು ಅಂತ ಅಷ್ಟು ಯೋಚನೆ ಮಾಡಕ್ ಬರಲ್ಲ. ಆ ಒಂದು ಶಾರ್ಟ್ ಟೆಂಪರ್ ಇದಕ್ಕೆ ಕೋಪಕ್ಕೆನೆ ಎಕ್ಸಿಟ್ ಮಾಡ್ಬಿಡ್ತಾರೆ ಸ್ಟಾಕ್‌ನ. ಸರಿಯಾಗಿ ಪರ್ಫಾರ್ಮೆನ್ಸ್ ಆಗ್ತಾ ಇಲ್ಲ ಅಂತ. ಸೊ ಈ ರೀತಿ ಚಂದ್ರಗ್ರಹ ನೀಚಾಭಿಲಾಷ ಇದ್ರಿಂದ ಮನಸ್ಥಿತಿ ಆ ಸರಿ ಇರೋದಿಲ್ಲ ಅಂತ ಹೇಳಬಹುದು. ಅಂಡ್ ಅದೇ ರೀತಿ ನಾವು ನೋಡಿದ್ರೆ ಕುಜಗ್ರಹರು ಈ ಜಾತಕದಲ್ಲಿ ಉಚ್ಚಾಭಿಲಾಷಿ ಆಗಿದ್ದಾರೆ. ಸೊ ಅದರಿಂದ ಇವರಿಗೆ ತುಂಬಾ ಧೈರ್ಯವನ್ನು ಇರುತ್ತದೆ. ಇವಾಗ ಇವಾಗ ಲಾಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಂಗೆ ಲೈಕ್ ಡಿವಿಡೆಂಡ್ ಒಂದು ಹೇಳಿದೆ. ಇವಾಗ ಒಂದು ಡಿವಿಡೆಂಟ್ ಆರ್ ಎಲ್ಸ್ ಬೋನಸ್ ಇಶ್ಯೂ ಮಾಡ್ತೀವಿ ಪರ್ ಶೇರ್‌ಗಂದ್ರೆ ಲೈಕ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಇವಾಗ ಅದು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಎಷ್ಟೊಂದ್ ಸತಿ ಆಫ್ಟರ್ ದ ಡಿವಿಡೆಂಟ್ ಆರ್ ಬೋನಸ್ ಇಟ್ ಮೇ ಬಿ ಗೋ ಟು ಡೌನ್ ಫಾಲ್. ಬಟ್ ಇದ್ರೂನು ಇವ್ರು ಧೈರ್ಯ ಮಾಡಿ ಇದ್ರ ಮೇಲೆ ಪರ್ಚೇಸ್ ಮಾಡಿ ನೋಡ್ತಾರೆ ಪ್ರಾಫಿಟ್. ಸೊ ಆ ತರ ಒಂದು ಮನಸ್ಥಿತಿ ಇರುತ್ತದೆ. ಅಂಡ್ ಇವ್ರಿಗೆ ಪ್ರಯತ್ನ ಇವರು ಪ್ರಯತ್ನಿಸುತ್ತಾರೆ. ಲೈಕ್ ಒಂದು ಎಫರ್ಟ್ ಹಾಕ್ತಾರೆ ನೋಡೋಣ ಅಂತ. ಒಂದು ಧೈರ್ಯದಿಂದ ಮುಂದುವರಿರ್ತಾರೆ ಅಂತ ಹೇಳಬಹುದು. ಅದೇ ರೀತಿ ಈ ಜಾತಕದಲ್ಲಿ ನೋಡೋದು ಬುಧ ಗ್ರಹರು ಉಚ್ಚಾಭಿಲಾಷಿ ಆಗಿದ್ದಾರೆ. ಎಸ್. ಸಿಂಹ ರಾಶಿಯಲ್ಲಿ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಇವ್ರಿಗೊಂದು ಪ್ಲಾನಿಂಗ್ ಚೆನ್ನಾಗಿರುತ್ತದೆ. ಯಾವ ತರ ಸ್ಟಾಕ್ ಪರ್ಚೇಸ್ ಮಾಡ್ಬೇಕು, ಯಾವ ಟೈಮಲ್ಲಿ ಪರ್ಚೇಸ್ ಮಾಡ್ಬೇಕು. ಇವಾಗೊಂದು ಲೈಕ್ ಒಂದು ಪೋರ್ಟ್‌ಫೋಲಿಯೋನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಎಷ್ಟೊಂದ್ ಜನಕ್ಕೆ ಪೋರ್ಟ್‌ಫೋಲಿಯೋ ಕ್ರಿಯೇಟ್ ಮಾಡಕ್ ಬರೋದಿಲ್ಲ ಡ್ಯೂ ಟು ಬುಧ ಗ್ರಹ ನೀಚಾಭಿಲಾಷಿ ಇರೋದ್ರಿಂದ. ಬಟ್ ಇವ್ರಿಗೆ ಉಚ್ಚಾಭಿಲಾಷಿ ಇರೋದ್ರಿಂದ ಹಿ ನೋ ಹೌ ಟು ಕ್ರಿಯೇಟ್ ಎ ಪೋರ್ಟ್‌ಫೋಲಿಯೋ. ಒಂದು ಕ್ಲೀನ್ ಆಗಿ ಪ್ಲಾನ್ ಮಾಡಿ ಸೊ ಒಂದೆಲ್ಲಾ ಸೆಕ್ಟರ್ ಇಂದ ಅಷ್ಟು ಗ್ರಹನ ಆಯ್ಕೆ ಮಾಡಿ ಒಂದು ಪೋರ್ಟ್‌ಫೋಲಿಯೋನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ನಾವು ನೆಕ್ಸ್ಟ್ ಈ ಜಾತಕದಲ್ಲಿ ಗುರು ಗ್ರಹರು ನೀಚಾಭಿಲಾಷಿ ಆಗಿದ್ದಾರೆ. ಸೊ ಅದರಿಂದ ಇವರಿಗೆ ಜ್ಞಾನದ ಕೊರತೆ ಇರುತ್ತದೆ ಮತ್ತು ಅನುಭವ ಕೊರತೆ ಇರುತ್ತದೆ. ಎಸ್. ಯಾಕೆಂದ್ರೆ ಇವ್ರಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಇವಾಗ ಏನೊಂದು ಸ್ಟಾಕ್ ಲೈಕ್ ಇವಾಗ ಏನೊಂದು ಅನೌನ್ಸ್ ಮಾಡ್ತಾರೆ ಲೈಕ್ ಒಂದು ಗೌರ್ಮೆಂಟ್ ಟೆಂಡರ್ ಪರ್ಚೇಸ್ ಮಾಡಿರ್ಬೋದು ಯಾವ ತರ. ಸೊ ಅವಾಗ ಸ್ಟಾಕ್ ಪ್ರೈಸ್ ಮೂವ್ ಆಗುತ್ತೆ. ಬಟ್ ಅದೇ ರೀತಿ ಟೆಕ್ನಿಕಲ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಯಾವ ತರ ಇದೆ ಅಂತ. ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮೇಲೆ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ ಏನಿತ್ತು ಅಂತ. ಬಟ್ ಗುರುಗ್ರಹರು ನೀಚಾಭಿಲಾಷಿ ಆಗಿರೋದ್ರಿಂದ ಇವರಿಗೆ ಒಂದು ಜ್ಞಾನ ಇರೋದಿಲ್ಲ. ಲೈಕ್ ಓಕೆ ಈ ಒಂದು ಅನೌನ್ಸ್ ಮಾಡಿದ್ದಾರೆ, ನ್ಯೂಸ್ ಬಂದಿದೆ ಕಂಪ್ನಿ ಕಡೆಯಿಂದ, ಸೊ ಇಷ್ಟು ಪ್ರಾಫಿಟ್ ಬರ್ಬೋದು, ಸೊ ನಾವು ಇದಕ್ಕೆ ಇನ್ವೆಸ್ಟ್ ಮಾಡೋಣ. ಆ ಕಂಪ್ನಿದ ಟೆಕ್ನಿಕಲ್ ಅನಾಲಿಸಿಸ್ ಇವರು ಮಾಡ್ದೇನೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಿಂದ ಇವ್ರಿಗೆ ಜ್ಞಾನ ಕೊರತೆ ಇರುತ್ತದೆ. ಅದೇ ರೀತಿ ನಾವು ನೆಕ್ಸ್ಟ್ ನೋಡೋದಾದ್ರೆ ಶುಕ್ರ ಗ್ರಹರು ಇನ್ವೆಸ್ಟ್ಮೆಂಟ್ ಕರೆಕ್ಟ್. ಶುಕ್ರ ಗ್ರಹರು ನೀಚಾಭಿಲಾಷಿ ಆಗಿದ್ದಾರೆ. ಎಸ್. ಅದರಿಂದ ಇವ್ರಿಗೆ ಒಂದು ಇನ್ವೆಸ್ಟ್ಮೆಂಟ್ ಐಡಿಯಾ ಇರುವುದಿಲ್ಲ. ಅಂಡ್ ಮತ್ತೆ ಆಕ್ಚುಲಿ ಇವರು ಇವಾಗ ಅದು ಇನ್ವೆಸ್ಟ್ಮೆಂಟ್ ಐಡಿಯಾ ಇರೋದಿಲ್ಲ. ಮತ್ತೆ ಇವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲೈಕ್ ಇವಾಗ ಇದ್ರಲ್ಲಿ ಪ್ರಾಪರ್ ಆಗಿ ಲಾಸ್ ಮಾಡ್ಕೊಳ್ಳೋದು ಒಂಚೂರು ಜಾಸ್ತಿ ಇರುತ್ತದೆ ಡ್ಯೂ ಟು ಶುಕ್ರ ಗ್ರಹ ನೀಚಾಭಿಲಾಷಿ ಆಗಿರೋದ್ರಿಂದ. ಸೊ ಇವ್ರು ಯಾವಾಗ್ಲೂ ಒಂದು ಸ್ಟಾಪ್ ಲಾಸ್ ಇಟ್ಕೊಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇವ್ರು ಯಾವಾಗ್ಲೇ ಟ್ರೇಡಿಂಗ್ ಮಾಡಿದ್ರು ಸರಿ ಏನೇ ಮಾಡಿದ್ರು ಸ್ಟಾಪ್ ಲಾಸ್ ಇಟ್ಕೊಂಡೇ ಮಾಡ್ಬೇಕು. ಸೊ ಅವಾಗ ಇವರ ಮನಿ ಸೇಫ್ ಇರುತ್ತೆ. ಇಲ್ಲಾಂದ್ರೆ ಇವ್ರು ಸ್ಟಾಪ್ ಲಾಸ್ ಇಲ್ದೆ ಮಾಡಕ್ ಹೋದ್ರೆ ಇವರು ಹಣವನ್ನು ಕಳ್ಕೊಂತಾರೆ.
ಮತ್ತೆ ಇವರು ಒಂದು ಕಂಪ್ನಿಯಿಂದ ಏನು ಶೇರ್ ಇಂದ ಅಮೌಂಟ್ ಬಂದಿರುತ್ತೆ, ತಿರ್ಗಾ ಇವರು ರೀಇನ್ವೆಸ್ಟ್ ಮಾಡಬಾರ್ದು ಅದೇ ಕಂಪ್ನಿಗೆ. ಇವರು ಬೇರೆ ಒಂದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಡ್ಯೂ ಟು ಶುಕ್ರಗ್ರಹ ನೀಚ ಬಲಿಷ್ಠ ಇರೋದ್ರಿಂದ, ಮತ್ತೆ ಶುಕ್ರಗ್ರಹ ಕೆಟ್ಟಿರೋದ್ರಿಂದ, ಇವು ಶುಕ್ರಗ್ರಹ 5ರಲ್ಲಿ ಕೇತು ಇರೋದ್ರಿಂದ, ಕೆಟ್ಟಿರೋದ್ರಿಂದ ಇವ್ರಿಗೆ ರೀಇನ್ವೆಸ್ಟ್ಮೆಂಟ್ ಆಗ್ ಬರುದಿಲ್ಲ. ಸೊ ಇವರು ಪುನಃ ಏನ್ ಪ್ರಾಫಿಟ್ ಬರುತ್ತೆ ಅದೇ ಕಂಪ್ನಿಯಲ್ಲಿ ಇವರು ಇನ್ವೆಸ್ಟ್ ಮಾಡಂಗಿಲ್ಲ. ಲೈಕ್ ಶೇರ್ಸ್ ಪರ್ಚೇಸ್ ಮಾಡಂಗಿಲ್ಲ. ಬೇರೆ ಒಂದು ಕಂಪ್ನಿ ನೋಡಿ ಇವರು ಪರ್ಚೇಸ್ ಮಾಡ್ಬೇಕಾಗುತ್ತೆ ಬೇರೆ ಒಂದು ಸೆಕ್ಟರ್ ಅಲ್ಲಿ. ಆ ತರ ಮಾಡಿದ್ರೆ ಇವರ ಮನಿ ಸೇಫ್ ಇರುತ್ತದೆ. ಅದೇ ರೀತಿ ನಾವು ನೆಕ್ಸ್ಟ್ ನೋಡಿದ್ರೆ ಶನಿ ಗ್ರಹ. ಇವರ ಜಾತಕದಲ್ಲಿ ಶನಿ ಗ್ರಹ ನೀಚಾಭಿಲಾಷಿ ಆಗಿರೋದ್ರಿಂದ ಇವರ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಬರುವುದಿಲ್ಲ. ಎಸ್, ಒಂದು ಡಿಸಿಷನ್ ಇಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್ ಲೈಫ್ ಅಲ್ಲಿ. ಇವಾಗ ಇವರೊಂದು ಸ್ಟಾಕ್ ಏನೇ ಪರ್ಚೇಸ್ ಮಾಡಿದ್ರು ಸರಿ, ಇವಾಗ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ, ಫಂಡಮೆಂಟಲ್ ಅನಲೈಸ್ ಮಾಡಿ ಇವರೊಂದು ನಿರ್ಧಾರ ತಗೊಳ್ಳಬೇಕಾಗುತ್ತದೆ. ಇದೊಂದು ಕರೆಕ್ಟ್ ಆಗಿ ಬರುತ್ತೆ, ಈ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ ಇವರೊಂದು ನಿರ್ಧಾರ ತಗೊಬೇಕು. ಸೊ ಆದ್ರೆ ಇವರ ಜಾತಕ ಶನಿಗ್ರಹ ನೀಚಾಭಿಲಾಷದಿಂದ ಇವ್ರಿಗೊಂದು ನಿರ್ಧಾರ ತೆಗೆದುಕೊಳ್ಳೋಕೆ ಬರುವುದಿಲ್ಲ. ಅದೇ ರೀತಿ ನಾವು ನೋಡೋದಾದ್ರೆ ಜಾತಕದಲ್ಲಿ ಸೂರ್ಯಗ್ರಹ ನೀಚಾಭಿಲಾಷದಿಂದ ಇವ್ರಿಗೆ ಟ್ಯಾಕ್ಸ್ ಪ್ರಾಬ್ಲಮ್ ಇರುತ್ತದೆ. ಎಸ್, ಇವಾಗ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಇವ್ರಿಗೆ ಏನೇ ಶಾರ್ಟ್ ಟರ್ಮ್ ಗೇನ್ ಬಂದಿರುತ್ತೋ ಅದ್ರ ಮೇಲೆ ಟ್ಯಾಕ್ಸ್ ಫೈಲಿಂಗ್ ಕಟ್ಬೇಕಾಗುತ್ತೆ. ಬಟ್ ಇವರು ಅದೇನು ಸರಿಯಾಗಿ ಫಾಲೋ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಇವ್ರಿಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾನೇ ಇರೋದಿಲ್ಲ. ಡ್ಯೂ ಟು ಗುರುಗ್ರಹ ನೀಚ ಬೆಳೆಸಿರೋದ್ರಿಂದ ಇವ್ರಿಗೆ ಜ್ಞಾನನೇ ಇರೋದಿಲ್ಲ. ಸೊ ಇವ್ರಿಗೆ ಆ ಟ್ಯಾಕ್ಸ್ ಕಟ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್, ಯಾವ ತರ ಇದ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಒಂಚೂರು ಐಡಿಯಾ ಇರೋದಿಲ್ಲ. ಸೂರ್ಯಗ್ರಹ ನೀಚಾಭಿಲಾಷ ಇರೋದ್ರಿಂದ ಇವರು ಟ್ಯಾಕ್ಸ್ ಕಟ್ಟಕ್ ಹೋಗೋದಿಲ್ಲ. ಸೊ ಅದರಿಂದ ಇವ್ರಿಗೆ ಅನೇಕ ಸಮಸ್ಯೆಯನ್ನು ಇವರೇ ಉಂಟು ಮಾಡ್ಕೊಂತಾರೆ, ಒಂದು ಪ್ರಾಪರ್ ಡ್ಯೂ ಟು ಟ್ಯಾಕ್ಸೇಷನ್ ಪ್ರಾಬ್ಲಮ್ ಇಂದ. ಸೊ ನಾವು ನೆಕ್ಸ್ಟ್ ಇವರ ಜಾತಕದಲ್ಲಿ ನೋಡೋದಾದ್ರೆ ಇವರು ಯಾವ ಒಂದು ಸೆಕ್ಟರ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಸೊ ಇವರ ಜಾತಕದಲ್ಲಿ ನೋಡೋದಾದ್ರೆ ಕುಜಗ್ರಹರು ಮತ್ತೆ ಬುಧ ಗ್ರಹರು ಉಚ್ಚಾಭಿಲಾಷ ಆಗಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಸೆಕ್ಟರ್ ಅಲ್ಲಿ. ಎಕ್ಸಾಂಪಲ್ ನೋಡಕ್ ಹೋದ್ರೆ ಇವಾಗ ಕುಜಗ್ರಹರಿಗೆ ಯಾವ ಸ್ಟಾಕ್ಸ್ ಬರುತ್ತೆ ಅಂದ್ರೆ ಹೆಲ್ತ್ ಕೇರ್ ಇಂಡಸ್ಟ್ರಿ ಬರುತ್ತೆ, ಕ್ಯಾಪಿಟಲ್ ಗೂಡ್ಸ್ ಬರುತ್ತೆ, ಆಟೋಮೊಬೈಲ್ ಇಂಡಸ್ಟ್ರಿ ಬರುತ್ತೆ, ಫಾರ್ಮಾಟಿಕಲ್ಸ್ ಇಂಡಸ್ಟ್ರಿ ಬರುತ್ತೆ, ಸಿಮೆಂಟ್ ಇಂಡಸ್ಟ್ರಿ ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಸ್ಟೀಲ್ ಅಂಡ್ ಮೆಟಲ್ ಸೆಕ್ಟರ್ಸ್ ಬರುತ್ತೆ. ಅದೇ ರೀತಿ ನಾವು ಈ ಕಮೋಡಿಟಿ ಅಂಡ್ ಮೆಟಲ್ಸ್ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಕಾಪರ್, ಸ್ಟೀಲ್, ಕ್ರೂಡ್ ಆಯಿಲ್, ಗನ್ ಪೌಡರ್, ಫೈರ್ ಆರ್ಮ್ಸ್, ಎಕ್ಸ್ಪ್ಲೋಸಿವ್ಸ್, ಸ್ಪೈಸಸ್, ಟೊಬ್ಯಾಕೋಸ್, ಈ ತರ ಒಂದು ಕಮೋಡಿಟೀಸ್ ಅಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವ್ರಿಗೆ ಅನೇಕ ಲಾಭ ಇರುತ್ತದೆ ಅಂತ ಹೇಳ್ಬಹುದು. ಅದೇ ರೀತಿ ಬುಧ ಗ್ರಹದ್ದು ನೋಡೋದಾದರೆ ಟೆಲಿಕಮ್ಯುನಿಕೇಶನ್, FMCG ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, IT ಇಂಡಸ್ಟ್ರಿ, ಎಜುಕೇಶನಲ್ ಇಂಡಸ್ಟ್ರಿ, ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇಂಡಸ್ಟ್ರಿ, ಇನ್ಶೂರೆನ್ಸ್ ಕಂಪನಿ ಅಂಡ್ ಪಬ್ಲಿಕೇಶನ್ ಅಂಡ್ ಏವಿಯೇಟರ್ ಸೆಕ್ಟರ್ಸ್ ಅಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದೇ ರೀತಿ ಕಮೋಡಿಟೀಸ್ ಅಲ್ಲಿ ಯಾವ್ದು ಸೆಟ್ ಆಗುತ್ತೆ ಅಂದ್ರೆ ಇವ್ರಿಗೆ ಪೆಪರ್ಮೆಂಟ್, ಅರ್ಗೋ ಪ್ರಾಡಕ್ಟ್, ಫುಡ್ ಗ್ರೈನ್ಸ್, ಪೇಪರ್, ನ್ಯೂಸ್ ಪ್ರಿಂಟ್ ಅಂಡ್ ಕಾಟನ್, ಇಷ್ಟು ಸೆಕ್ಟರ್ ಗಳಿಗೆ ಇವರು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇವಾಗ ಡ್ಯೂ ಟು ದಿಸ್ ಇವಾಗ ಇವರು ಈ ಸೆಕ್ಟರ್ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಈ ಸೆಕ್ಟರ್ ಅಲ್ಲಿ ಯಾವ ಕಂಪ್ನೀಸ್ ಇದೆ ಅಂತ ಇವರು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಒಂದು ಇವರು ನಾಲೆಜ್ ಗೇನ್ ಮಾಡಿ ಕಂಪ್ನೀಸ್ ಬಗ್ಗೆ. ಸೊ ಈ ಸೆಕ್ಟರ್ ಅಲ್ಲಿ ಮಾತ್ರ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವರಿಗೆ ಒಳ್ಳೆ ಪ್ರಾಫಿಟ್ ಇರುತ್ತದೆ ಮತ್ತು ಒಂದು ಸಕ್ಸಸ್ ಅನ್ನು ನೋಡಬಹುದು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅಥವಾ ಇವರು ಏಕೆಂದ್ರೆ ಇವರು ಜಾತಕದಲ್ಲಿ ಚಂದ್ರಗ್ರಹ ನೀಚಬಲಿಸಿರೋದ್ರಿಂದ ಇವರಿಗೆ ಯಾವ ಒಂದು ಸ್ಟಾಕ್ ಅನಿಸ್ತಾ ಇದ್ರಲ್ಲಿ ಇನ್ವೆಸ್ಟ್ ಮಾಡಕ್ ಹೋದ್ರೆ ಲಾಸ್ ಮಾಡಕ್ ಬಂದ್ರೆ. ಎಕ್ಸಾಂಪಲ್ ಇವಾಗ ರೈಲ್ವೆ ಇಂಡಸ್ಟ್ರಿ ಏನೊಂದು ಅನೌನ್ಸ್ ಮಾಡುತ್ತೆ ಎಷ್ಟು ಇದಿದೆ ಅಂತ, ಸೊ ಇದ್ರಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಇವರೊಂದು ಇದ್ರ ಮೇಲೆ ಹೋಯ್ತಂದ್ರೆ
ಇವರು ಲಾಸ್ ಮಾಡ್ಕೊಂತಾರೆ. ಅದೇ ಇವರ ಜಾತಕದಲ್ಲಿ ಯಾವ್ದು ಉಚ್ಚ ಗ್ರಹ ಸಂಬಂಧಪಟ್ಟಂತೆ ಸೆಕ್ಟರ್ಸ್ ಅಲ್ಲಿ ಇವ್ರು ಆ ಇದ್ರಲ್ಲಿ ಯಾವಾಗ್ಲೂ ಇನ್ವೆಸ್ಟ್ ಮಾಡಿದ್ರೆ ಇವರು ಪ್ರಾಫಿಟ್ ಅನ್ನು ನೋಡ್ಬೋದು. ಅಂಡ್ ಮೋರ್ ಓವರ್ ಇವರ ಜಾತಕದಲ್ಲಿ ಶುಕ್ರ ಗ್ರಹ ನೀಚಾಭಿಲಾಷ ಕೆಟ್ಟಿರೋದ್ರಿಂದ ಇವರು ಹಣ ಕಳ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತದೆ. ಸೊ ಅದಕ್ಕಾಗಿ ಇವ್ರು ತುಂಬಾ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತದೆ. ಮತ್ತೆ ಹೆಂಗಿದ್ರು ಗುರು ಗ್ರಹರು ನೀಚಾಭಿಲಾಷ ಆಗಿರೋದ್ರಿಂದ ಇವ್ರಿಗೆ ಅನುಭವ ಕೊರತೆ ಇರುತ್ತದೆ. ಸೊ ಇವರು ಅದ್ ಇನಿಷಿಯಲ್ ಟೈಮ್ ಬಂದ್ಬಿಟ್ಟು ಲೈಕ್ ಇನಿಷಿಯಲ್ ಅಮೌಂಟ್ ಒಂದು ಸ್ಮಾಲ್ ಅಮೌಂಟ್ ಇಂದ ಇವ್ರು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ಅರ್ನ್ ಮಾಡಿ ದೆನ್ ಇನ್ವೆಸ್ಟ್ ಮೂವ್ ಆನ್ ಟು ದ ಹ್ಯೂಜ್ ಅಮೌಂಟ್ ಟು ದ ಇನ್ವೆಸ್ಟ್ಮೆಂಟ್. ಅಂಡ್ ಇವರು ಬಂದ್ಬಿಟ್ಟು ಒಂದು ಇಟ್ಸ್ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಅಂಡ್ ಆಸ್ ವೆಲ್ ಆಸ್ ಬಿಸ್ನೆಸ್ ಪರ್ಸ್ಪೆಕ್ಟ್ ಅಲ್ಲೇ ನೋಡ್ಬೇಕಾಗುತ್ತದೆ. ಇವಾಗ ಇವರ ಜಾತಕದಲ್ಲಿ ಚಂದ್ರ ಗ್ರಹ ನೀಚಾಭಿಲಾಷ ಆಗಿರೋದ್ರಿಂದ ಮತ್ತು ಗುರು ಗ್ರಹ ಬಂದ್ಬಿಟ್ಟು ಜಲತತ್ವ ರಾಶಿಯಲ್ಲಿ ಬರೋದ್ರಿಂದ ಲೈಕ್ ಇವರು ಮನಸ್ಥಿತಿ ಯಾವ ತರ ಇರುತ್ತೆ ಲೈಕ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಲೈಕ್ ಇವಾಗ ಮಕ್ಳಿಗೆ ಮದುವೆ ಮಾಡ್ಬೇಕು, ಮಕ್ಳಿಗೆ ಎಜುಕೇಶನ್ ಫೀ ಕಟ್ಬೇಕು, ಅದಕ್ಕೆ ಸ್ಟಾಕ್ ಸೇಲ್ ಮಾಡ್ಬಿಡೋಣ ಅಥವಾ ಫ್ಯೂಚರ್ ಅಲ್ಲಿ ಮದುವೆ ಮಾಡಿಸ್ಬೇಕು, ಅದಕ್ಕೆ ಇವತ್ತಿಂದ ಒಂದು ಸ್ಟಾಕ್ ಪರ್ಚೇಸ್ ಮಾಡಿ ಇಟ್ಬಿಡೋಣ, ಆಮೇಲೆ ನಾವು ಡ್ರಾ ಮಾಡ್ಕೊಳ್ಳೋಣ. ಈ ತರ ಎಲ್ಲ ಮೈಂಡ್ ಸೆಟ್ ಅಲ್ಲಿ ಇವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಸಂಪಾದನೆ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಂತೇವೆ. ಸ್ಟಾಕ್ ಮಾರ್ಕೆಟ್ ಇಟ್ ಇಸ್ ಅನ್ ಆಲ್ವೇಸ್ ಎ ಬಿಸ್ನೆಸ್ ಪೀಪಲ್ ಅಂಡ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟ್ ಅಲ್ಲೇ ನಾವು ನೋಡ್ಬೇಕಾಗುತ್ತದೆ. ಅಂಡ್ ಆ ಇದ್ರಲ್ಲೇ ನಾವು ವರ್ಕೌಟ್ ಮಾಡಬೇಕು. ಆವಾಗ ಮಾತ್ರ ನಾವು ಈ ಇದ್ರಲ್ಲಿ ಒಂದು ಪ್ರಾಫಿಟ್ ಅನ್ನು ನೋಡಬಹುದು. ಅಂಡ್ ಅದೇ ರೀತಿ ಇವ್ರು ಬಂದ್ಬಿಟ್ಟು ಯಾವಾಗ ಪ್ರಾಫಿಟ್ ನೋಡಬಹುದು ಅಂದ್ರೆ ಗೋಚಾರವನ್ನು ಕನ್ಸಿಡರೇಷನ್ ಮಾಡ್ಬೇಕು. ಗೋಚಾರದ ಗುರು ಗ್ರಹರು ಯಾವಾಗೆಲ್ಲ ಈ ಜಾತಕದ ಕುಜ ಗ್ರಹ ಮೇಲೆ ಅಥವಾ ಬುಧ ಗ್ರಹ ಮೇಲೆ ಬರುತ್ತದೋ ಅವಾಗೆಲ್ಲ ಇವ್ರಿಗೆ ಪ್ರಾಫಿಟ್ ಬರುತ್ತದೆ. ಆ ಟೈಮಲ್ಲಿ ಇವರು ಆ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಂದ್ರೆ ಇವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಇಂದ ಅವ್ರು ಎಕ್ಸಿಟ್ ಆಗ್ಬೋದು. ಸೊ ಈ ಜಾತಕದ ಪ್ರಕಾರ ನಾವು ನೋಡೋದಾದ್ರೆ ಕುಜಗ್ರಹರಿಗೆ ಗುರು ಗ್ರಹರು ಬಂದುಬಿಟ್ಟು ಗೋಚಾರದ ಗುರು ಗ್ರಹರು 19th October 2025 ಕಟಕ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ಬರೋದ್ರಿಂದ ಆ ಟೈಮಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದೇ ರೀತಿ ಕುಜಗ್ರಹರ ಮೇಲೆ ಗೋಚಾರ ಗುರು ಗ್ರಹರು ತುಲಾ ರಾಶಿಯಲ್ಲಿ 25th Jan 2030 ಬರುತ್ತದೆ. ಮತ್ತು ನಾವು ನೆಕ್ಸ್ಟ್ ನೋಡೋದಾದ್ರೆ ಕುಜಗ್ರಹರಿಗೆ ಗೋಚಾರ ಗುರು ಗ್ರಹರು ಮೀನ ರಾಶಿಯಲ್ಲಿ 28th March 2034 ಬಂದ್ಬಿಟ್ಟು ಇವರಿಗೆ ಬರುತ್ತದೆ. ಸೊ ಈ ಟೈಮಲ್ಲೆಲ್ಲ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಒಂದು ವರ್ಷ ಬಂದ್ಬಿಟ್ಟು ಇವರು ಒಂದೊಳ್ಳೆ ಪ್ರಾಫಿಟ್ ನೋಡಬಹುದು. ಸೊ ಆ ಟೈಮಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದೇ ರೀತಿ ಜಾತಕದ ಬುಧ ಗ್ರಹರ ಮೇಲೆ ಗೋಚಾರ ಗುರು ಗ್ರಹರು November 2026 ಬಂದ್ಬಿಟ್ಟು ಸಿಂಹ ರಾಶಿಗೆ ಬರುತ್ತದೆ. ಸೊ ಆ ಟೈಮಲ್ಲಿ ಇವರು ಬುಧನ ಸೆಕ್ಟರ್ ಏನಿದೆ ಆ ಇದ್ರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದೇ ರೀತಿ ನಾವು ನೋಡಿದ್ರೆ ನೆಕ್ಸ್ಟ್ ಬುಧ ಗ್ರಹರಿಗೆ ಗೋಚಾರ ಗುರು ಗ್ರಹರು ಧನುಷ ರಾಶಿಯಲ್ಲಿ 2031 ಅಲ್ಲಿ ಬರುತ್ತೆ. ಸೊ ಆ ಟೈಮಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಂಡ್ ಆಸ್ ವೆಲ್ ಎಸ್ ಬುಧ ಗ್ರಹರಿಗೆ ಗೋಚಾರ ಗುರು ಗ್ರಹರು ಮೇಷರಾಶಿಯಲ್ಲಿ April 2035 ಅಲ್ಲಿ ಇವ್ರಿಗೆ ಬರುತ್ತದೆ. ಸೊ ಆ ಟೈಮಲ್ಲೆಲ್ಲ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಇಟ್ ಕುಡ್ ಬಿ ಈ ಮೇ ಬಿ ಏಬಲ್ ಟು ಮೇಕ್ ಎ ಗುಡ್ ಮನಿ. ಆ ಟೈಮಲ್ಲೆಲ್ಲ ಕಂಪ್ಲೀಟ್ಲಿ ಇವ್ರು ಇಂಟ್ರಾಡೇ ಮಾಡ್ಬೇಕಾಗುತ್ತದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇವ್ರು ಇಂಟ್ರಾಡೇ ಮಾಡಿದ್ರೆ ಇವ್ರಿಗೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಮಾಡ್ಬೋದು. ಇವ್ರಿಗೆ ಕುಜಗ್ರಹರು ಉಚ್ಚಾಭಿಲಾಷ ಇರೋದ್ರಿಂದ ಇವ್ರಿಗೆ ಧೈರ್ಯ ಇರುತ್ತದೆ ಮಾಡಕ್ಕೆ. ಬಟ್ ಗುರುಗ್ರಹರು ಜಲತತ್ವ ಇರೋದ್ರಿಂದ ಇವ್ರು ಇಷ್ಟೊಂದು ರಿಸ್ಕ್ ತಗೊಳ್ಬೇಕಂತ ಇವ್ರು ನೋಡ್ತಾರೆ. ಸೊ ಇವ್ರ ಮೈಂಡ್ ಸೆಟ್
ಏನು ಇರುತ್ತದೆ ಅಂದ್ರೆ ಓಕೆ ಲಾಂಗ್ ಟರ್ಮ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿ ಹಾಕ್ಬಿಡೋಣ. ಆ ಟೈಮಲ್ಲಿ ಯಾಕಂದ್ರೆ ಸ್ಟಾಕ್ ಸೇಲ್ ಮಾಡಿ ನಮ್ಮೊಂದು ಉಪಯೋಗಗಳಿಗೆ ನಾವು ಯು ಕ್ಯಾನ್ ಸ್ಯಾಟಿಸ್ಫೈ ಅಂತ ಅವ್ರು ನೋಡುತ್ತಾರೆ. ಬಟ್ ಆ ಆಸ್ಪೆಕ್ಟ್ ಅಲ್ಲಿ ಇದು ಯಾವ್ದು ವರ್ಕ್ ಆಗಲ್ಲ. ಸೊ ಈ ಒಂದು ನಾನು ಏನು ವಿಶ್ಲೇಷಣೆ ಮಾಡಿದೀನಿ, ಈ ಒಂದು ಆಸ್ಪೆಕ್ಟ್ ಅಲ್ಲಿ ಇವ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಿದ್ರಂದ್ರೆ ಇವ್ರ ಹಣವನ್ನು ಈಸಿಯಾಗಿ ಗಳಿಸಬಹುದು ಈ ರೀತಿಯಲ್ಲಿ. ಸೊ ಇದಿಷ್ಟು ಇವರೇನೋ ಒಂದು ಜಾತಕ ವಿಶ್ಲೇಷಣೆ ಆಗಿ ಇರುತ್ತದೆ. ಸೊ ಧನ್ಯವಾದಗಳು.